ಮುಳಿದು ನಿಂತರೆ ಕಾಳಿಯು ಲಲಿತ ವಿದ್ಯಾ ಸದನೆ ಶಾರದೆ ನೀನೆ ತ್ರೈಗುಣ ಶೀಲೆಯು. ನೆರೆದ ಸಮಸ್ತರಿಗೆ ನಲುಮೆ ನಮಸ್ಕಾರ. ಬಂಧುಗಳೇ, ಜನಾರ್ದನ ಅಮ್ಮುಂಜಿಯವರು ಹೇಳಿದ ಪ್ರಕಾರ ಭಾಗ್ಯ ವಿಶೇಷಗಳೆಲ್ಲ ಸಮ್ಮಿಶ್ರಗೊಂಡು ಸಂಪನ್ನಗೊಂಡಂತಹ ಮಂಗಳಗಳಿಗೆ ನಂದ್ಯದ ಪುಣ್ಯದ ಮಣ್ಣಿನಲ್ಲಿ ಕಾರ್ಯಕಲ್ಪಗಳ ಸಾಕಾರವಾಗಿರುವಂತಹ ಒಂದು ಯೋಚನೆಗಳು ನಡೀತಾ ಇದೆ. ಆ ಪ್ರಕಾರವಾಗಿ ಈ ದಿನ ಬಂದಿರುವಂಥ ಅತಿಥಿಗಳನ್ನೆಲ್ಲ ಗೌರವಪೂರ್ವಕವಾಗಿ ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಉಳ್ಳಾಳದ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ, ಆ ಮುಖೇನ ನಂದ್ಯ ತರವಾಡು ಮತ್ತು ವಿಶೇಷವಾಗಿ ಹೊಳಲಿ ಕ್ಷೇತ್ರಕ್ಕಿರುವಂತಹ ಒಂದು ಅನ್ಯೋನ್ಯತೆಯ ಒಂದು ಗುರುತಾಗಿ, ಕುರುಹಾಗಿ, ಚಹರೆಯಾಗಿ ಈ ದಿನ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ಆರಂಭದಲ್ಲಿ ಜಗನ್ಮಾತೆಯಾಗಿರುವಂತಹ ಉಳ್ಳಾಳದ ಭಗವತಿಯನ್ನು ಸದ್ಭಕ್ತಿಪೂರ್ವಕವಾಗಿ ವಂದಿಸುತ್ತಿದ್ದೇವೆ. ಲೋಕಕಂಟಕನಾಗಿರುವಂತಹ ದಾರುಕಾಸುರರ ಸಂಹಾರಾರ್ಥವಾಗಿ ನಲ್ಲಚ್ಚನೆಂದು ಕರೆಸಿಕೊಂಡಿರುವಂತಹ ಶಿವನ ಕಣ್ಣಿಂದ ಉದಿಸಿದ ಅಗ್ನಿಜ್ವಾಲ ಸ್ವರೂಪದ ಹನಿಯೊಂದು ಈಶ್ವರನ ಬಲತೊಡೆಗೆ ಬಿದ್ದು ಅಲ್ಲಿ ಚೆಂಗುರು ಉದಿಸಿ ಅದರಿಂದ ಚೀರಿಕೊಂಡು ಬಂದಂತಹ ಚೀರುಂಬೆಯಾಗಿ ಭರಣಿ ನಕ್ಷತ್ರದ ಮೀನರಾಶಿಯಲ್ಲಿ ಮಂಗಳವಾರ ಮಧ್ಯರಾತ್ರಿಯಲ್ಲಿ ಉದಿಸಿ ಬಂದಂತಹ ಮಹಾಕಾಳಿ ಭದ್ರಕಾಳಿ ಸ್ವರೂಪಿಣಿ ಅಮ್ಮ ಉಳ್ಳಾಳ ಶ್ರೀ ಚೀರುಂಬ ಭಗವತಿ. ಉದಯ ಕಾಸರಗೋಡು ಆ ಹೆಜ ಮಾಡಿ ಹಸ್ತಕ್ಷೇತ್ರವು ಕೂಟಕಳ ಕುದ್ರೋಳಿ ಕನಿಲದ ಗಿರಿಯೇ ಪರ್ಣಶಾಲೆಯು ಅಡ್ಕ ಉಪ್ಪಳ ಪಡತ್ತೂರು ಉಳ್ಳಾಳ ಸಸಿಹಿ ತಿರುನಲಿ ಭಕ್ತರಕ್ಷಕಿಯಾಗಿ ನೆಲೆಸಿದ ದಿವ್ಯ ಲೀಲೆಯ ಪ್ರಕಟಿಸಿ ಎನ್ನುವ ಹಾಗೆ ಉದಿಪ್ಪು ಕಾಂಜಿರೋಟು ಬೆಜಂಪಾಡಿ ಅಸ್ತಮಾನಂ ಕುದ್ರೋಳಿ ಕೂಟಕಳಂ ಉಳ್ಳಾಳ ಪಡಿಬಿಡಾರಂ ಕನಿಲತ್ತ ಕುನ್ನು ಸ್ಥಿರ ಸಾಮಸ ಮಂದಿರ ಕುಂಭರ್ಣಶಾಲೆ ಎನ್ನುವ ಹಾಗೆ ಈ ಮುಖ್ಯವಾದಂತಹ ತುಳುನಾಡಿನ 4 ಕ್ಷೇತ್ರಗಳಲ್ಲಿ ನೆಲೆಯಾದ್ಲು ಎಂಬುದು ಪ್ರತೀತಿ. ಆ ಪ್ರಕಾರವಾಗಿ ದೇವಿ ಸಸಿಟ್ಲಿನಿಂದ ಬರುವಾಗ ಕುದ್ರೋಳಿಯಲ್ಲಿ ಕೂಟಕಳವನ್ನು ಕಲ್ಪಿಸಿಕೊಂಡು ಆ ಬಳಿಕ ಉಳ್ಳಾಳದಲ್ಲಿ ರಾತ್ರಿಯನ್ನು ಕಳೆದ ಪಡಿಬಿಡಾರವನ್ನು ನಿರ್ಮಿಸಿದ್ಲು ಎನ್ನುವುದು ಪ್ರತೀತಿ. ಆ ಉಳ್ಳಾಳದ ಕ್ಷೇತ್ರಕ್ಕೂ ಪೊಳಲಿಯ ಕ್ಷೇತ್ರಕ್ಕೂ ಇರುವಂತಹ ಸಂಬಂಧ, ಒಂದು ಕಾಲದಲ್ಲಿ 5000 ವರ್ಷಗಳ ಇತಿಹಾಸ ಇರುವಂತಹ ಫಲ್ಗುಣಿ ತಟದಲ್ಲಿ ಸುರತ ರಾಜನು ಮಣ್ಣಿನ ಮೃತ್ತಿಕಾ ವಿಗ್ರಹವನ್ನು ಮಾಡಿ ಅದಕ್ಕೆ ತನ್ನ ತಲೆಪಟ್ಟವನ್ನು ಇಟ್ಟು ಅಲಂಕಾರಗೈದಂತಹ ಮತ್ತು 1000 ಸೀಮೆಯ ವ್ಯಾಪ್ತಿಯನ್ನು ಪಡೆದಿರುವಂತಹ ಕ್ಷೇತ್ರ ಅದು ಪೊಳಲಿ. ವಿಶೇಷವಾಗಿ 12 ವರ್ಷಗಳಿಗೊಮ್ಮೆ ಅಲ್ಲಿ ವಿಗ್ರಹಕ್ಕೆ ಲೇಪನಗೈಯುವಂತಹ ಬ್ರಹ್ಮಕಲಶ ನಡೆಯುತ್ತದೆ. ಆದರೆ ದೇಗುಲ ಪುನರ್ನಿರ್ಮಾಣವಾಗಿರುವ ನೆಲೆಯಲ್ಲಿ ದೇಗುಲದ ಬ್ರಹ್ಮಕಲಶಕ್ಕೆ ಸನ್ನಿಹಿತವಾಗಿರುವಂತಹ ಸುಮುಹೂರ್ತ ನಡೀತಾ ಇದೆ. ಆ ಪ್ರಕಾರವಾಗಿ ಈ ದಿನ ಅದಕ್ಕೆ ಮುಂಚಿತವಾಗಿ ಬೇರೆ ಬೇರೆ ಸಮುದಾಯದವರು ತಮ್ಮ ಕೊಡುಗೆ ಕಾಣಿಕೆಗಳನ್ನು ನೀಡುವ ಹಿನ್ನೆಲೆಯಲ್ಲಿ ತೀಯಾ ಸಮುದಾಯ, ಮುಖ್ಯವಾಗಿ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನಂದ್ಯ ತರವಾಡಿನ ಆದಿಯಾಗಿ ನಡೆಯುವಂತಹ ತೀಯಾ ಸಮುದಾಯ ಕೊಡುವಂತಹ ದುರ್ಗಾಪರಮೇಶ್ವರಿ ದೇವಿಯ ಪ್ರಧಾನ ದ್ವಾರ ಮತ್ತು ಗರ್ಭಗುಡಿಯ ದ್ವಾರಕ್ಕೆ ಸರಿಸುಮಾರು 20 ಲಕ್ಷ ಮೌಲ್ಯದ ಬಹಳ ದೊಡ್ಡ ಮೌಲ್ಯದ ಬಹಳ ಸುಂದರವಾಗಿರುವಂತಹ ಒಂದು ರಜತ ದ್ವಾರವನ್ನು ಸಮರ್ಪಿಸುವಂತಹ ಯೋಜನೆಗೆ ನಾವೆಲ್ಲ ಸೇರಿದ್ದೇವೆ. ತಯ್ಯ ತಯ್ಯ ತಾಂ ಬೊಮ್ಮ ಬೊಮ್ಮನ ಕಡಿನಕ್ಕಿನ ಕತೊಂಬಜ ಮೊಹರೆ ತಯ್ಯ ತಯ್ಯ ತಾಂ ಬೊಮ್ಮ ಬೊಮ್ಮನ ಕಡಿನಕ್ಕಿನ ಕತೊಂಬಜ ಮೊಹರೆ ಬಾಧನಿತನ ಕಡಿನ ದಿತಾಂ ದಿತಾಂ ತೋಂ 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 ಗಣಪತಿ ನಾಂ ಸದಾ ಬಾಧನಿತನ ಕಡಿನ ದಿತಾಂ ದಿತಾಂ ತೋಂ 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 ಗಣಪತಿ ನಾಂ ಸದಾ ಆಹ ತೋಂ ತೋಂ ಗಣಪತಿ ನಾಂ ಸದಾ ದಿಕ್ಕಿ ಕಿರ್ತ ದಿಗಿರ್ತ ತೋಂ ದಾಗಿರ್ತ ತೋಂ ಬಜ ಮೊಹರೆ ದಿಕ್ಕಿ ಕಿರ್ತ ದಿಗಿರ್ತ ತೋಂ ದಾಗಿರ್ತ ತೋಂ ಬಜ ಮೊಹರೆ ಬಾಧನಿತನ ಕಡಿನ ದಿತಾಂ ದಿತಾಂ ತೋಂ 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 ಗಣಪತಿ ನಾಂ ಸದಾ. ಆಗಮಿಸಿದ ಆಸನದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಆಸೀನಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೇವಾ ಸಮಿತಿ ನಂದ್ಯ ಪೊಳಲಿ ಇದರ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದನೊಂದು ಜೋರಾದ ಚಪ್ಪಾಳೆ. ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ 14 ಭಗವತಿ ಮಾತೆಯರು ಒಟ್ಟಾಗಿ ನೆಲೆ ನಿಂತಹ 8ನೇ ಭಗವತಿ ಕ್ಷೇತ್ರವು ಇದೀಗ ಶ್ರೀ ಮಾತೆಯರ ಅನುಗ್ರಹದಿಂದ ಬೋಳ್ನಾಡ್ನಲ್ಲಿ ನಿರ್ಮಾಣಗೊಳ್ತಾ ಇದೆ. ಇಂತಹ
ಸುಮಾರು 5 ಶತಕಕ್ಕೂ ಹಿಂದೆ ಕಾಲಗರ್ಭದಲ್ಲಿ ಲೀನವಾದಂತಹ ಕ್ಷೇತ್ರವನ್ನು ಮತ್ತೊಮ್ಮೆ ಪುನರ್ಜೀವನಗೊಳಿಸುವಂತಹ ಕಾರ್ಯವನ್ನು ತಮ್ಮೆಲ್ಲರ ಸಹಾಯ ಸಹಕಾರವನ್ನು ನಿರೀಕ್ಷಿಸಿಕೊಂಡು ಕೈಗೆತ್ತಿಕೊಂಡಂತಹ ಇವಾಡು ಶ್ರೀ ಭಗವತಿ ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಯತೀಂದ್ರನಾಥ್ ಪುತ್ತೂರು ಇವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹೃದಯ ತುಂಬಿ ಬರ್ತಾ ಉಂಟು. ಬಹುಶಃ ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನದೇ ಭಾವನೆ ಆಗ್ತಾ ಉಂಟಂತ ಅನಿಸ್ತದೆ. ಏಕೆಂದರೆ ಎಲ್ಲ ತೀಯರ್ ಇರುವ ಕಾರಣ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುದು, ನಮ್ಮಲ್ಲಿ ಕೂಡುವುದು ಕಡಿಮೆ. ಈ ರೀತಿ ಒಂದು ಕ್ಷೇತ್ರದ ಉತ್ಸವಕ್ಕೂ ಸಮುಚ್ಚಯವಾಗಿ ಸೇರುವುದು ಬಹಳ ಕಡಿಮೆ. ಇವತ್ತು ಫಲ್ಗುಣಿ ನದಿಯೇ ಇಲ್ಲಿ ಜನ ಸಮುದಾಯದ ರೀತಿಯಲ್ಲಿ ಸೇರಿದೆ ಅಂತ ಹೇಳಿದರೆ ಅದು ಬಹುಶಃ ತೀಯಾ ಸಮುದಾಯದ ಇತಿಹಾಸದಲ್ಲಿ ನಂದ್ಯ ತರವಾಡು ಮಾಡಿರುವಂತಹ ಈ ದಾಖಲೆ ಅದು ಸ್ವರ್ಣಾಕ್ಷರದಲ್ಲಿ ಬರೆಯಲು ಯೋಗ್ಯವಾದದ್ದು ಅಂತ ನಮಗೆ ಅನಿಸಿಕೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಾನ್ನಿಧ್ಯದಲ್ಲಿ ಜಗನ್ಮಾತೆಯಾಗಿ ಲೋಕವನ್ನು ಕಾದುಕೊಂಡು ಬಂದು 1000 ಸೀಮೆಯ ಬಹಳ ದೊಡ್ಡ ವಿಸ್ತಾರ ಇರುವಂತಹ ಕ್ಷೇತ್ರವಾಗಿ 16 ಗ್ರಾಮಗಳನ್ನು ವ್ಯಾಪ್ತಿಯಾಗಿ ಪಡೆದುಕೊಂಡು ಮತ್ತು ರಾಜರಿಗೆ ಈಶ್ವರಿಯಾಗಿ, ರಾಜಕ್ಕೆ ರಾಜೇಶ್ವರಿಯಾಗಿ, ರಾಜ್ಯೇಶ್ವರಿಯಾಗಿ ಕಾದುಕೊಂಡು ಬಂದವಳು. ಆ ಕ್ಷೇತ್ರಕ್ಕೂ ನಮಗಿರುವಂತಹ ಸಂಬಂಧ ಅವಿನಾಭಾವತೆಯಾದದ್ದು. ಅಂತಹ ಕ್ಷೇತ್ರದ ಈ ಕಾರ್ಯಕ್ರಮವನ್ನು ಉಳ್ಳಾಳ ಕ್ಷೇತ್ರದ ಸಂಬಂಧಿತವಾಗಿ ನಾವು ನಡೆಸಬೇಕು ಎನ್ನುವ ಉದ್ದೇಶದಿಂದ ಮಾಡುವಾಗ ಇಡೀ 18 ಕ್ಷೇತ್ರದ ಅಚ್ಚಮಾರರು ನಮ್ಮ ಜೊತೆ ಇರಬೇಕು ಎನ್ನುವುದು ಉದ್ದೇಶ. ಏಕೆಂದರೆ ಒಂದು ಮಾತು ಅಂತೂ ಸ್ಪಷ್ಟ, ನಂದ್ಯ ತರವಾಡು ರಜತದ್ವಾರದ ಕೊಡುಗೆಯನ್ನು ಕೊಳಲಿ ಕ್ಷೇತ್ರಕ್ಕೆ ಕೊಡುವುದಲ್ಲ. ಅಲ್ಲಿ ಬರೆದಿದ್ದಾರೆ ತೀಯಾ ಸಮಾಜದ ಸೇವೆ. ಹಾಗಾಗಿ ತೀಯಾ ಸಮುದಾಯ ಅಂತ ಹೇಳುವಾಗ ಉಳ್ಳಾಳ ಕ್ಷೇತ್ರವು ಒಳಗೊಳ್ಳುವ ಹಾಗೆ ನಮ್ಮ 18 ಕ್ಷೇತ್ರ, ಏಕೆಂದರೆ ಅತಿ ಹೆಚ್ಚು ಕ್ಷೇತ್ರದ ಗೌರವ ಇರುವುದು ತೀಯಾ ಸಮುದಾಯಕ್ಕೆ, ಆ ಕ್ಷೇತ್ರ ಒಳಗೊಳ್ಳಬೇಕೆನ್ನುವ ಉದ್ದೇಶದಿಂದ ಇವತ್ತು 18 ಕ್ಷೇತ್ರದ ಅಚ್ಚಮಾರರನ್ನು ಬಹಳ ವಿನಯಪೂರ್ವಕವಾಗಿ ನಂದ್ಯ ತರವಾಡಿನವರು ಸೇರಿಸಿದ್ದಾರೆ. ಬಹುಶಃ 18 ಕ್ಷೇತ್ರದ ಅಚ್ಚಮಾರರು ಸೇರುವುದು ನಮ್ಮಲ್ಲಿ ಕಡಿಮೆ. ಇವತ್ತು ಅಂತ ಒಂದು ಅವಕಾಶ ಲಭ್ಯ ಆದದ್ದು ಬಹಳ ಸಂತೋಷ. ಬಂಧುಗಳೇ, ನಮಗೆಲ್ಲ ತಿಳಿದಿರುವ ಹಾಗೆ ತಾನಂ ತರವಾಡುಂ ತಾನಕ್ಕಾರು ನಮ್ಮ ಮನೆಯಲ್ಲೂ ಅತ್ಯಂತ ಗೌರವವನ್ನು ಪಡೆಯುವಂತಹ ಸ್ಥಾನಮಾನ ಇರುವಂಥದ್ದು. ಹಾಗಿರುವಾಗ ಪೆಟ್ಟ ಮಾದಾವಿಂಡೆ ಶೇಷ ಪೋಟಿಕೊಂಡ ಮಾದಾವಲ್ಲೇ ಕರೆದುಕೊಳ್ಳಿ ಅಂತ ಹೇಳುವಂಥದ್ದು ಮಾತೆ. ನಮಗೆ ಹೆತ್ತ ತಾಯಿಯ ನಂತರ ಇರುವುದು ನಮ್ಮ ಭಗವತಿಯೇ. ಅಂತಹ ತಾಯಿಯ ಅಚ್ಚುಕಟ್ಟು ಆಚಾರದಲ್ಲಿ ಬಹಳ ಸಂಪನ್ನರಾಗಿದ್ದುಕೊಂಡು ಇಡೀ ಕ್ಷೇತ್ರದ ಗೌರವಕ್ಕೆ ನಾಲಗೆಯ ಕೊಡಿಯ ಸತ್ಯವಾಗಿದ್ದುಕೊಂಡು ಅವರು ಬೆಳಗಿಕೊಂಡು ಬಂದವರು. ಅಂತಹ ತೋಳಬಂದಿ ತಂಡಮಾಗಿರಲಿ, ಕಾಲಿನ ಚಿಲಂಬಾಗಿರಲಿ, ಸೊಂಟದ ಒಡಮಣಿಯಾಗಿರಲಿ, ತಲೆಯ ತಲಮೆಡ್ಲು ನೆತ್ತಿಪಟ್ಟ ಆಗಿರಲಿ, ಚಂದನವಾರಿ ನಿಂತಾಗ ಇಲ್ಲಿ ನಿಂತಿರುವಂತಹ ಎಲ್ಲ ಅಚ್ಚಮಾರರು ಕೂಡ ನಮಗೆ ಭಗವತಿಯ ವಿಶ್ವರೂಪವೇ. ಅಂತಹ ಒಂದು ಸುಂದರವಾದ ಅವಕಾಶ ಕಲ್ಪನೆಯಾಗಿದೆ. ನಂದ್ಯದಲ್ಲಿ ನಂದದ ಬೆಳಕಾಗಿ ಅದು ಪ್ರಜ್ವಲಿಸಲಿ ಉಜ್ವಲಿಸಲಿ ಎಂಬ ಸದಾಶಯ. ವಿಶೇಷ ಏನಂತ ಹೇಳಿದ್ರೆ ಆ ದೀಪದಲ್ಲಿ 18 ನೆನೆಗಳನ್ನು ಹಾಕಿದ್ದೇವೆ. 18 ನೆನೆಗಳು ನಮ್ಮ ಸಮುದಾಯದ 18 ಭಗವತಿ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ 18 ಕ್ಷೇತ್ರದ ಅಚ್ಚಮಾರರು ಕೂಡ ಗೌರವದಿಂದ ಬೆಳಗುವಂತಹ ದೀವಿಗೆ ಗುರಿಕಾರರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ಎನ್ನುವಂತ ಪ್ರಾರ್ಥನೆ ಮೂಲಕ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸಹೈ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ವಿಷಾವಹೈ ಎನ್ನುವ ಪ್ರಾರ್ಥನೆ ಮೂಲಕ ಶಾಂತಿ ಮಂತ್ರದ ಪಠಣದಲ್ಲಿ ಬೆಳಗುತ್ತಿರುವಂತಹ ಮಂಗಳವಾಗಿರುವಂತಹ ದೀವಿಗೆ ಇತಿಹಾಸದಲ್ಲಿ ತೌಳವೇಶ್ವರಿ ಎಂಬ ಹೆಸರನ್ನು ಪಡೆದಿರುವ ಕೊಳಲಿಯ ಜಗನ್ಮಾತೆ ರಾಜರಾಜೇಶ್ವರಿಯ ಸನ್ನಿಧಾನಕ್ಕೆ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಮುಖೇನ ನಂದ್ಯ ತರವಾಡಿನಿಂದ ಸಂದಾಯವಾಗುವಂತಹ ರಜತ ದ್ವಾರದ್ವಯಗಳು ಈ ಸಮೂಹ ಕಾರ್ಯಕ್ರಮದ ಮುಖೇನ ಇದೀಗ ಸಮರ್ಪಣೆಗೊಳ್ಳುವಂತಹ ಗಳಿಗೆ ಸನ್ನಿಹಿತಗೊಳ್ಳುತ್ತಾ ಇದೆ. ಸೇರಿನ ಮಾತೆಲ್ಲ ಉಡಲ ಜಿಂಜಿದು ತಾಟಿ ಮುಟ್ಟುದು ಇನ್ನಿತ ಲೇಸುಗೊಂಜು ಶುಭನು ಬಯಸಗ ಬಂದುಲೆ ಪುರಾಣದ ಪುಣ್ಯದ ಮಣ್ಣಗು ಸಂದಾಯ ಆಪುನಂಚಿನ ದ್ವಾರ ಆ ಮುಖೇನ ಕೈಗೊಂಡಂಚಿನ ಲೇಸುಗು ತೀಯಾ ಸಮುದಾಯದ ಅಚ್ಚಮಾರ್ನಕ್ಲು ಬತ್ತದು ಮಂಗಳವಾಯಿನಂಚಿನ ತುಡರು ಬೆಳಗಾದ ಈ ಲೇಸುಗು ಚಾಲನೆ ಕೊರೊಂದುಲ್ಲೇರು. ಭಗವತಿ ಮಾತೆಯ
ನಮಗೆಲ್ಲ ಗೊತ್ತಿದೆ, ಪೊಳಲಿ ದೇವಸ್ಥಾನಕ್ಕೂ ನಂದ್ಯ ಕ್ಷೇತ್ರಕ್ಕೂ ಅವಿನಾಭಾವವಾದಂತಹ ಸಂಬಂಧ. ಪೊಳಲಿ ದೇವಸ್ಥಾನದ ಧ್ವಜಾರೋಹಣದ ದಿನ ಮಾರ್ಚ್ 14ನೇ ತಾರೀಕು ರಾತ್ರಿ ಈ ನಂದ್ಯ ಕ್ಷೇತ್ರದಿಂದ, ಇದು ಉಳ್ಳಾಲ ಕ್ಷೇತ್ರದ ಒಳಪಟ್ಟಂತಹ ನಂದ್ಯ ಕ್ಷೇತ್ರ, ಈ ಉಳ್ಳಾಲಕ್ಕೂ ಪೊಳಲಿಗಿರುವಂತಹ ಸಂಬಂಧದ ನೆಲೆಯಲ್ಲಿ ನಂದ್ಯ ಕ್ಷೇತ್ರ ಇಲ್ಲಿಗೆ ಹತ್ತಿರ ಎನ್ನುವ ನೆಲೆಯಲ್ಲಿ ಈ ಪುಣ್ಯಸ್ಥಳದಿಂದ ಭಗವತಿ ಸಾನ್ನಿಧ್ಯ ಅಂದರೆ ದೀಪವನ್ನು ಹಿಡಿದುಕೊಂಡು ದೀಪ ಸಂಕಲ್ಪ, ಹಾಗೆ ಭದ್ರಕಾಳಿ ದೇವಿಯ ಬಿಂಬ, ಹಾಗೆ ಅರಸು ದೈವಗಳ ಆಯುಧ, ಹಾಗೆ ವಿಶೇಷವಾಗಿ ತಯಾರಿಸಿದ ಕದರ್ಮುಡಿ, ಇದನ್ನು ನಂದ್ಯದ ಗುರಿಕಾರರ ನೇತೃತ್ವದಲ್ಲಿ ತೀಯಾ ಸಮಾಜದವರೆಲ್ಲರೂ ಒಟ್ಟುಗೂಡಿ ಸೂಟೆಯ ಬೆಳಕಿನಲ್ಲಿ ಪುಣ್ಯ ನದಿ ಫಲ್ಗುಣಿಯನ್ನು ದೋಣಿಯ ಮೂಲಕ ದಾಟಿ ಸೂಲಕ್ಕಿ ಪಡ್ಪು ಮಹಮ್ಮೈ ಕಟ್ಟೆಗೆ ಬಂದು ಅಲ್ಲಿ ಪ್ರದಕ್ಷಿಣೆ ಬಂದು ಪೊಳಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಭಗವತಿ ಮಾತೆಯನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾರೆ. ಆ ಬಳಿಕ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದ ಬಳಿಕ ನಂದ್ಯದ ಗುರಿಕಾರರಿಗೆ ಪೊಳಲಿ ಕ್ಷೇತ್ರದ ಪ್ರಸಾದ ಸಂದಾಯ ಆಗ್ತದೆ. ಆ ಬಳಿಕ ಪೊಳಲಿ ದೇವಸ್ಥಾನದಲ್ಲಿ ಧ್ವಜಾರೋಹಣ ಆಗುವುದು. ಇಡೀ ಕಾರ್ಯಕ್ರಮ ಇಷ್ಟು ಭವ್ಯವಾಗಿ ದಿವ್ಯವಾಗಿ ರೂಪುಗೊಳ್ಳುವುದಕ್ಕೆ ಸುಂದರ ಬೆಳ್ಚಾಡ ಎನ್ನುವಂಥವರ ಸುಂದರವಾದ ಕಲ್ಪನೆಗಳುಂಟು. ಚಿದಾನಂದ ಅಣ್ಣನವರ ಚಿತ್ ಆನಂದ, ಮನಸ್ಸಿಗೆ ಆನಂದ ಕೊಡುವಂಥ ಕಲ್ಪನೆ ಉಂಟು. ಮತ್ತು ಜನಾರ್ದನ ಅಮ್ಮುಂಜಿಯವರು ಜನರಿಗೆ ಜನಾರ್ದನಾಗಿ ನಿಂತಿರುವಂಥ ಕಲ್ಪನೆ ಉಂಟು. ಹಾಗಾಗಿ ಈ ಮೂವರ ಬಹಳ ದೊಡ್ಡ ಪರಿಶ್ರಮ ಮತ್ತು ಅವಿರತವಾಗಿ ಅಗಣಿತವಾಗಿ ಸೇವೆಯನ್ನು ಕೊಟ್ಟಿರುವಂತಹ ಎಲ್ಲ ಈ ಕ್ಷೇತ್ರಕ್ಕೆ, ಈ ವ್ಯಾಪ್ತಿಗೆ ಒಳಪಡುವರು. ತೀಯಾ ಸಮಾಜ ವತಿಯಿಂದ ದೇವರಿಗೆ ರಜತದ ಬಾಗಿಲು ಸಮರ್ಪಣೆ ಅಂತ ಪ್ರಶ್ನೆ ಬರ್ತದೆ. ಯಾಕೆ ರಜತದ ಬಾಗಿಲು ದೇವರಿಗೆ ಬೇಕು? ರಜತ ದ್ವಾರವೇ ಯಾಕೆ ಬೇಕು? ದೇವರಿಗೆ ಮರದ ಬಾಗಿಲು ಆಗುವುದಿಲ್ವಾ? ಅದನ್ನು ದೇವರು ಸಮರ್ಪಣೆಯನ್ನು ಅಥವಾ ದೇವರದನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಕೇಳಿದ್ರೆ, ಇದಕ್ಕೆ ದಾಸರು ಹೇಳುತ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಭಗವಂತ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಭಗವಂತ ಸಕಲ ಐಶ್ವರ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ಪುನಃ ಭಗವಂತನಿಗೆ, ಯಾವುದು ನಮಗೆ ನೀಡಿದ್ದಾನೋ ಅದನ್ನು ಪುನಃ ಭಗವಂತನಿಗೆ ಕೊಡುವುದು. ಇದು ಯಾವ ರೀತಿ ಅಂತ ಕೇಳಿದ್ರೆ, ನಾವು ನಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ತೇವೆ, ಆಗ ನಮ್ಮ ಪ್ರತಿಬಿಂಬ ಆ ಕನ್ನಡಿಯಲ್ಲಿ ಕಾಣ್ತದೆ. ಆ ಪ್ರತಿಬಿಂಬ ಚೆನ್ನಾಗಿ ತೋರ್ಬೇಕು ಅಂತಾದ್ರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮಗೆ ನಾವು ಅಲಂಕಾರವನ್ನು ಮಾಡ್ತೇವೆ. ನಮಗೆ ನಾವು ಅಲಂಕಾರ ಮಾಡಿದಾಗ ಕನ್ನಡಿಯಲ್ಲಿ ತೋರುವ ನಮ್ಮ ಪ್ರತಿಬಿಂಬ ಚಂದವಾಗಿ ಕಾಣುತ್ತದೆ. ಅದೇ ರೀತಿಯಲ್ಲಿ ನಾವು ಕನ್ನಡಿಗೆ ಅಲಂಕಾರ ಮಾಡದೆ ನಮಗೆ ನಾವು ಅಲಂಕಾರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಮನೆ ಚಂದವಾಗಿ ತೋರ್ಬೇಕು ಅಂತಾದ್ರೆ ನಮ್ಮ ಊರಿನ ಗುಡಿ ಗೋಪುರಗಳು, ಊರಿನ ದೇವಸ್ಥಾನಗಳು ಮೊದಲು ಚೆನ್ನಾಗಿ ಅಲಂಕಾರ ಆಗಬೇಕು. ಅದಕ್ಕೆ ಬೇಕಾಗಿ ದೇವರಿಗೆ ರಜತ ದ್ವಾರ, ದೇವರಿಗೆ ತಾಮ್ರದ ಹೊದಿಕೆ, ದೇವರಿಗೆ ಇನ್ನಿತರವಾದಂತಹ ಸಕಲ ಭೋಗಗಳನ್ನು ನಾವು ಕೊಡುತ್ತೇವೆ. ಯಾವಾಗ ನಾವು ಈ ರೀತಿಯಾಗಿ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ, ಆಗ ನಮ್ಮ ಚಿಂತನೆ ಒಂದೇ ಇರಬೇಕಂತೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ. ನಾವು ಬೇರೆಯವರ ದೇವರನ್ನ ಬಿಟ್ಟರೆ, ತಾಯಿಯನ್ನ ಬಿಟ್ಟರೆ ಇನ್ನೊಬ್ಬರ ಕಾಲನ್ನು ಹಿಡಿಯಬಾರದು. ಕೇವಲ ತಾಯಿಯ ಮುಖಾಂತರ ಅನ್ಯಥಾ ಶರಣಂ ನಾಸ್ತಿ, ನಾವು ಬೇರೆ ಯಾರನ್ನೂ ಶರಣ ಹೊಂದುವುದಿಲ್ಲ, ಕೇವಲ ನಿನ್ನ ಪಾದವನ್ನೇ ಶರಣ ಹೊಂದುತ್ತೇವೆ ಅಂತ ಚಿಂತನೆ ನಮ್ಮಲ್ಲಿ ಇರಬೇಕು. ಆದ್ದರಿಂದಲೇ ಈ ರೀತಿಯಾದಂತಹ ದೇವರಿಗೆ ರಜತದ ಸಮರ್ಪಣೆ, ರಜತದ ದ್ವಾರದ ಸಮರ್ಪಣೆ, ಬ್ರಹ್ಮಕಲಶ ಈ ರೀತಿಯಾಗಿ ನಾವು ಮಾಡುತ್ತೇವೆ. ಇದರಿಂದ ನಮ್ಮ ಧರ್ಮ, ನಮ್ಮ ಪುಣ್ಯ ಎಂಬುದು ಜಾಸ್ತಿ ಆಗ್ತದೆ ಅಂತ ಹೇಳುತ್ತಾ, ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ನಾವಿದ್ದೇವೆ. ನಿಜವಾಗಿ ಈ ಕಾರ್ಯಕ್ರಮ ನೋಡುವಾಗ ಬಹಳ ಒಂದು ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಸಭೆ ತುಂಬಿ ತುಳುಕ್ತಾ ಇದೆ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ತೀಯಾ ಸಮುದಾಯದಲ್ಲಿ ಯಾವ ರೀತಿಯ ಒಗ್ಗಟ್ಟು ಇದೆ ಎಂಬುದು ಈ ಒಂದು ಕಾರ್ಯಕ್ರಮದಲ್ಲಿ ಕಂಡು ಬರ್ತಾ ಉಂಟು. ನಿಜವಾಗಿ ಸಂತೋಷ. ನಾವು ಕೂಪ ಮಂಡೂಕದಾಗೆ ಒಂದೊಂದೇ ಕ್ಷೇತ್ರದಲ್ಲಿ ಕೂತ್ಕೊಂಡು ನಾವು ನಮ್ಮ ಕ್ಷೇತ್ರದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ನೋಡುವಾಗ ಎಲ್ಲ 14-18 ಭಗವತಿ ಕ್ಷೇತ್ರದ ಸಂಬಂಧಪಟ್ಟ ಎಲ್ಲರೂ ಇಲ್ಲಿ ಬಂದು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ನಿಜವಾಗಿ ಅದಕ್ಕೆ ನಂದ್ಯ ತರವಾಡಿನವರಿಗೆ ಅದೊಂದು ದೊಡ್ಡ ಒಂದು ಹೆಮ್ಮೆಯ ವಿಷಯ. ಈಗ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹೇಳ್ತಾರೆ, ಈಗಿನ ಜನ್ರೇಷನ್ನಲ್ಲಿ ಇದು ಸ್ವಲ್ಪ ಭಕ್ತಿ, ಇದು ಸ್ವಲ್ಪ ಸಂಸ್ಕಾರ ಕಮ್ಮಿ ಆಗಿದೆ, ಭಕ್ತಿ ಇದು ಕಮ್ಮಿ ಆಗಿದೆ ಅಂತ. ಆದರೆ ನೋಡ್ತಾ ಇರುವಾಗ ನಿಜವಾಗಿ ನನಗೆ ಹಾಗೆ ಕಾಣೋದಿಲ್ಲ. ಯಾಕಂತ ಹೇಳಿದರೆ ನೀವು ಪ್ರತಿಯೊಂದು ಪೇಪರ್, ಇವತ್ತು ಯಾವುದೇ ಒಂದು ಪೇಪರ್ನಲ್ಲಿ ನೋಡಿ, ಪ್ರತಿದಿನ 1 ಅಥವಾ 2 ದೇವಸ್ಥಾನಗಳ ಜೀರ್ಣೋದ್ಧಾರ, ಬ್ರಹ್ಮಕಲಶ ಇತ್ಯಾದಿ ನಡೀತಾ ಇರ್ತದೆ. ಅದಕ್ಕೆ ಕಾರಣ ಏನು? ಜನರಲ್ಲಿ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ಹೀಗೆ ಯಾಕಂತ ಪ್ರಪಂಚ ಉರುಟು ನೋಡಿ, ನಾವು ಆ ಪ್ರಪಂಚ ಇದು ಭೂಮಂಡಲ ತಿರುಗಿದ ಹಾಗೆ ಆ ಜನರಲ್ಲಿದ್ದ ಒಂದು ಭಾವನೆಗಳು ಕೂಡ ಹಾಗೆ ಬದಲಾವಣೆ ಆಗ್ತಾ ಹೋಗ್ತದೆ.
ಇಲ್ಲಿ ಅಂಥದ್ದು ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಸಮಾರಂಭದಲ್ಲಿ ಅದು ಎದ್ದು ಕಾಣ್ತಾ ಉಂಟು. ಇಷ್ಟು ಜನ ಹೆಂಗಸರು, ಇಷ್ಟು ಜನ ಗಂಡಸರು, ಇಷ್ಟು ಜನ ಮಕ್ಕಳು, ಇಷ್ಟು ನಮ್ಮ ಎಲ್ಲ ಕ್ಷೇತ್ರಗಳ ಎಲ್ಲ ತರವಡಿನ ಆಚಾರಪಟ್ಟವರು, ಗುರಿಕಾರರು ಎಲ್ಲ ಒಂದು ಕಡೆ ನಾವು ಸೇರಿದ್ದೇವೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಇನ್ನೇನು ಬೇಕು? ಇದು ನಮ್ಮ ತೀಯ ಸಮುದಾಯದ ಒಂದು ಒಗ್ಗಟ್ಟಿನ ಒಂದು ಸಣ್ಣ ಪ್ರದರ್ಶನವೂ ಹೌದು. ಆದರೆ ನೋಡಿ, ಹಿಂದಿನ ರಾಜರು ಮಹಾರಾಜರು ಯಾವುದೇ ಒಂದು ಕ್ಷೇತ್ರವನ್ನು ಪ್ರಾರಂಭ ಮಾಡುವಾಗಲೂ ಅದಕ್ಕೆ ಸರಿಯಾದ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರಗಳಿಗೆ, ಪ್ರತಿಯೊಂದು ದೇವಸ್ಥಾನಗಳ ಒಂದು ಪರಂಪರೆಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಈ ಒಂದು ನಂದೆ ಕ್ಷೇತ್ರಕ್ಕೆ ರಾಜರಾಜೇಶ್ವರಿ ಕ್ಷೇತ್ರದ ಒಂದು ಸನ್ನಿಧಾನಕ್ಕೆ ಸಂಬಂಧ ಉಂಟು. ಅದೇ ನೀವು ಕುದ್ರೋಳಿ ಭಗವತಿ ಕ್ಷೇತ್ರಕ್ಕೆ ಬಂದರೆ ಕದ್ರಿ ದೇವಸ್ಥಾನದಲ್ಲಿ ದಕ್ಷಿಣ ಭಾಗದ ಒಂದು ಬಾಗಿಲನ್ನು ನಮ್ಮಲ್ಲಿ ಕಳಿಯಾಟ ಮಹೋತ್ಸವ ಆದಾಗ ಮಾತ್ರ ಅದನ್ನು ಓಪನ್ ಮಾಡೋದು. ನೀವು ಯಾವತ್ತೂ ಕದ್ರಿ ದೇವಸ್ಥಾನಕ್ಕೆ ಹೋದಾಗ ನೋಡಿ, ದಕ್ಷಿಣದ ಭಾಗದ ಬಾಗಿಲನ್ನು ಓಪನ್ ಮಾಡಲಿಕ್ಕಿಲ್ಲ. ಕಟೀಲ್ದ ಉಳ್ಳಾಲ್ದೆ ಆಡು ನಮ್ಮ ಪೊಳಲಿ ರಾಜರಾಜೇಶ್ವರ ಆಡು ದೇವರಿಗೆ ಮುಖ್ಯ ಬಣ್ಣಗ ಒಂಜಿ ಕುಂಕುಮ ಬಣ್ಣ ಕೆಂಪುದ ರವಕೆನ ಏನಿತ ಮಾತೆರ್ಲವನಾಗ ಕೆಂಪುದ ರವಕೆ ಪಾಡೋದು ಬೈದಾರನಿಕೊಲು ಅಂಚನೆ ಹಸಿರು ಸೀರೆ ದಬಣಗ ಹಸಿರು ವಾತಾವರಣ ಇತ್ತಂಡ ನಮ್ಮ ಉಸಿರಾಟಗೋದು ಅಲ್ಲ ತೊಂದರೆ ಅಜ್ಜಿಗೆ ಅಂಚ ನಿಕಲ್ನ ಏನಿತ ಈ ವೇಷಭೂಷಣ ತುನಗ ದೇವಿ ಸಾಕ್ಷಾತ್ ಮೂಲ ಉಲ್ಲೇರೆ ಈ ರಜತ ಕವತ ದೇವಿಗೆ ಸಮರ್ಪಣೆ ಆತನೆ ಎಂದು ಪನ್ಪಿನೇಕ ಒಬ್ಬೇ ಮಂಜಿ ಏರೆಗಿಲ ಮನಸ್ಸಿನ ಕಲ್ಮ ಬಂದ ಈ ರಜತ ಕವಚ ದೇವಿಗೆ ಸಮರ್ಪಣೆ ಆಂಡು ಐಕ್ ನಿಕಲ್ನ ಈ ಸಭೆ ತೂನಾಗನೇ ಸಾಕ್ಷಿ ಯಾನು ಎತ್ತೋ ಸರ್ತಿ ಪನ್ನಲ್ಲ ನಮ್ಮ ಮೂಲು ತೀಯರ್ ನಕಲ್ನ ಒಗ್ಗಟ್ಟುನುವರ ನಮ್ಮ ನೆಹರು ಮೈದಾನ ಡಾಂಡಲ ತೂಪ ಹೊಡುವಂದು ಪನ್ಪಿನ ನಂಜದಕಲು ಈತ್ ಮಲ್ಲ ಪ್ರೋಗ್ರಾಮ್ ಮಲ್ತದೆ ತೀಯರ್ ನಕಲ್ನ ಒಗ್ಗಟ್ಟು ಮಲ್ಪನಾಗ ಇಂಚಿನ ಏತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಮ್ಮ ಏತ್ ಸಂಸ್ಥೆ ಉಂಟು ನಂಕ ನೆಹರು ಮೈದಾನಲ ಕಡಿಮೆ ಅವು ಎನ್ನಂದಾಜಿ ಪನ್ಪೊಂಡ ಮುಂಬೈ ತೀಯರನ ಭಾಗ್ಯದ ತೊಟ್ಟಿಲು ಬಹುಶಃ ಚಂದ್ರಶೇಖರನ ಪಂಡಿಲಕನೆ ಪಾತ್ರಡು ಕಿನ್ನಿ ಬಿರಲಾದು ಗಾತ್ರಡು ನಡುತ್ತ ಬಿರಲಾದು ಎಂಕುಲು ಉಂತೋಳು ಅಂಚಿನ ಬೇಲೆ ಆವಡಿತ್ತನ ಚಂದ್ರಶೇಖರಣ್ಣ ಬೊಕ್ಕ ಅರ್ನ ಒಟ್ಟು ಮುಂಬೈದ ಸಮುದಾಯದ ಉಂಡು ಆ ಗುಂಪು ಮುಂಬೈ ಪನ್ಪುನ ಮಾಯಾನಗರಿನ ತೀಯಾನಗರಿ ಮಲ್ಪೋಡು ಅಪಗಾಪುಂಡು ಅಂಚಾದು ಇರ್ನ ಪ್ರೋತ್ಸಾಹ ನಿರಂತರವಾದ ಉಪ್ಪಡು ಪನೊಂದು ಇದಕ್ಕೆ ಬಂಧನೆ ಮಲ್ತೊಂದು ಬಂಧುಗಳೇ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ. ಈ ದಿನ ಈ ರಜತದ್ವಾರವನ್ನು ನಿರ್ಮಿಸಿದವರಿಗೆ ಗೌರವವನ್ನು ಅರ್ಪಿಸುವಂತಹ ಗಳಿಗೆ. ಈ ರಜತದ್ವಾರವನ್ನು ಕುಲಕಸುಬವಾಗಿ ರಚಿಸಿದವರು ಶ್ರೀಮತಿ ಸೌಮ್ಯ ಮತ್ತು ಶ್ರೀ ಧನಂಜಯ ಆಚಾರ್ಯ ತುಪ್ಪೇಕಲ್ಲು ದಂಪತಿಗಳು. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ವಿಶೇಷ ಏನಂತ ಹೇಳಿದರೆ ಗಮನಿಟ್ಟು ಕೇಳೋಣ, ತೀಯಾ ಸಮುದಾಯಕ್ಕೂ ಧನಂಜಯಣ್ಣನ ವಿಶ್ವಕರ್ಮ ಸಮುದಾಯಕ್ಕೂ ಒಳ್ಳೆಯ ಸಂಬಂಧ. ಏಕೆಂದರೆ ನಮ್ಮಲ್ಲಿ ಭಗವತಿಯರಿಗೆ ಧ್ವಜವೇರುವ ಸಮಯದಲ್ಲಿ ತಾಂತಾರೆ ನೀಲಕಂಠ ತೇರುನೇರುನೋ ಅಂತ ತುದಿಪ್ಪಲ್ಲಿ ಒಂದು ಮಾತು ಬರ್ತದೆ. ಈ ಸಮಯದಲ್ಲಿ ವಿಶ್ವಕರ್ಮ ಸಮುದಾಯದವರು ಇರಲೇಬೇಕು. ಅಲ್ಲದೆ ತೀಯಾ ಸಮುದಾಯದ ಕುಲದೇವಿಯಾಗಿರುವಂತಹ ಮಾತೆ ಚೀರುಂಬ ಭಗವತಿ, ಕುರುವಂಬ ಭಗವತಿ ಸಪ್ತಸಾಗರವನ್ನು ದಾಟಿ ಈ ಭೂಲೋಕದ ಉದ್ಧರಣೆಗೋಸ್ಕರ ಬರುವಾಗ ಭಗವತಿಗೆ ಗಂಧದ ನೌಕೆಯನ್ನು ನಿರ್ಮಿಸಿಕೊಟ್ಟಂತಹ ಸಮುದಾಯ ವಿಶ್ವಕರ್ಮ ಸಮುದಾಯ. ಹಾಗಾಗಿ ಅವರು ನಮ್ಮ ಕ್ಷೇತ್ರಕ್ಕೆ ಇರುವಂತಹ ಸಂಬಂಧದ ಒಂದು ದ್ಯೋತಕವಾಗಿ ಕಾಣ್ತಾರೆ. ತಚ್ಚನೂರು ಬಾಳಗಾಚಾರ್ಯ ಪರಂಪರೆಯಾಗಿರುವಂತಹ ಈ ಸಮುದಾಯದಲ್ಲಿ ವಿಶೇಷವಾಗಿ ಈ ಸಮುದಾಯದ ಋಣವಾಗಿ ಮಾತೆ ಚೀರುಂಬ ಭಗವತಿ ಪಾಂಡ್ಯರಾಜನಲ್ಲಿ ತನ್ನ ಕಾಲಿನ ಚಿಲಂಬನ್ನು ಅಡವಿಟ್ಟುಕೊಂಡು 1000 ಹೊನ್ನಿನ ಸಂಬಳವನ್ನು ಪಡೆದುಕೊಂಡ ಸಮುದಾಯ ಅದು ವಿಶ್ವಕರ್ಮ ಸಮುದಾಯ. ಅಂತಹ ವಿಶ್ವಕರ್ಮ ಸಮುದಾಯದ ಧನಂಜಯ ಆಚಾರ್ಯ ತುಪ್ಪೇಕಲ್ಲು ಮತ್ತು ಸೌಮ್ಯ ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವದ ಆಸನದಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಉಮೇಶ್ ಅಣ್ಣ ನಮ್ಮ ಕೇಳಿಕೆಯ ಮೇರೆಗೆ ಬಂದಿದ್ದಾರೆ. ಸೌಮ್ಯ ಆಚಾರ್ಯರು ಹಾಗೂ ಅವರ ಸುಪುತ್ರ ಧನ್ವಿತ್ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಬಂಧುಗಳೇ, ಕಲಾವಿದನನ್ನು ಗೌರವಿಸಿದರೆ ಕಲೆಯನ್ನು ಗೌರವಿಸಿದ ಹಾಗೆ, ಕಲೆಯನ್ನು ಗೌರವಿಸಿದರೆ ಕಲಾವಿದನನ್ನು ಗೌರವಿಸಿದ ಹಾಗೆ. ಅದರಲ್ಲಿಯೂ ಬಹಳ ನಾಜುಕಾದ, ಬಹಳ ಅಪರೂಪವಾದಂತಹ ಶಿಲ್ಪಕಲೆ, ಉಬ್ಬು ಶಿಲ್ಪ ಇರ್ಬೋದು, ರಜತ ಶಿಲ್ಪ ಇರ್ಬೋದು, ಸ್ವರ್ಣ ಶಿಲ್ಪ ಇರಬಹುದು. ಇದರಲ್ಲಿ ಕಳೆದ 5 ತಲೆಮಾರಿನಿಂದ ಈ ಕಾರ್ಯವನ್ನು ಮಾಡ್ತಾ ಬಂದವರು ತುಪ್ಪೆಕಲ್ಲು ಆಚಾರ್ಯರು. ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳು ಶ್ರೀ ಕ್ಷೇತ್ರ ಪೊಳಲಿ, ವೇದಮೂರ್ತಿ ಶ್ರೀ ಮಾಧವ ಭಟ್ ಪೊಳಲಿ, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಪೊಳಲಿ, ಇವರ ಶುಭಾಶೀರ್ವಾದಗಳೊಂದಿಗೆ ಶ್ರೀ ಚಂದ್ರಹಾಸ್ ಉಳ್ಳಾಲ್ ಅಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಉಳ್ಳಾಲ
ಇವರ ಘನ ಅಧ್ಯಕ್ಷತೆಯಲ್ಲಿ ತೀಯಾ ಸಮಾಜದ ಆಚಾರಪಟ್ಟವರು, 18 ಭಗವತಿ ಕ್ಷೇತ್ರಗಳ ಗುರಿಕಾರರು, ಮುಕ್ತೇಸರರು ಹಾಗೂ ಗಣ್ಯ ಅತಿಥಿಗಳ ಗೌರವ ಉಪಸ್ಥಿತಿಯಲ್ಲಿ ರಜತ ಕವಚದ ಶಿಲ್ಪಿ ಶ್ರೀ ಧನಂಜಯ ಆಚಾರ್ಯ ತುಪ್ಪಕಲ್ಲು ಇವರನ್ನು ಸನ್ಮಾನಿಸಿ ಅರ್ಪಿಸಿದ ಸನ್ಮಾನ ಪತ್ರ. ವಿದ್ಯೆಯ ವಿಮುಕ್ತಯೇ, ಯಾವುದು ನಮ್ಮನ್ನು ಸಕಲ ದುಃಖಗಳಿಂದ, ಭಯದಿಂದ, ಬಂಧನದಿಂದ ಬಿಡುಗಡೆಗೊಳಿಸಿ ಶಾಶ್ವತಾನಂದವನ್ನು, ಶಾಂತಿಯನ್ನು ನೀಡಬಲ್ಲದೋ ಅದೇ ನಿಜವಾದ ವಿದ್ಯೆ. ವಿಶೇಷವಾದ ಧ್ಯೇಯವುಳ್ಳದ್ದೇ ವಿದ್ಯೆ ಎನಿಸಲ್ಪಡುತ್ತದೆ. ತಮ್ಮ 17ನೇ ವರ್ಷ ಪ್ರಾಯದಲ್ಲಿ ಪ್ರಪ್ರಥಮವಾಗಿ ತಮ್ಮ ತಂದೆಯ ಜೊತೆ ಶ್ರೀ ಕ್ಷೇತ್ರ ಪೊಳಲಿಯ ಬೆಳ್ಳಿ ರಥದ ಕೆಲಸ, ತುಪ್ಪೆಕಲ್ಲು ಶ್ರೀ ಉಳ್ಳಾಕ್ಲು ಮಗ್ರಂತಾಯಿ ದೇವಸ್ಥಾನದ ಚಿನ್ನದ ಮೂರ್ತಿಯ ಕೆಲಸವನ್ನು ಯಶಸ್ವಿಯಾಗಿ ಪೂರೈಸಿ, ಆ ಬಳಿಕ ನಮ್ಮ ಜಿಲ್ಲೆ ಹಾಗೂ ರಾಜ್ಯದ ಬೇರೆ ಬೇರೆ ಕಡೆ ಚಿನ್ನ, ಬೆಳ್ಳಿಯ ಶಿಲ್ಪಕಲೆ ಕೆಲಸವನ್ನು ಮಾಡಿ ಸರ್ವರ ಪ್ರೀತಿ ಗೌರವಾದರಗಳಿಗೆ ಪಾತ್ರರಾದ ಭಾಗ್ಯವಂತರು ತಾವು. ತಮ್ಮ ಸಹೋದರರಾದ ಧೀರಜಾಚಾರ್ಯ, ಸುದರ್ಶನಾಚಾರ್ಯ ಹಾಗೂ ಮಿತ್ರರಾದ ರಾಘವ ಆಚಾರ್ಯರನ್ನು ತಮ್ಮ ಜೊತೆ ಸೇರಿಸಿಕೊಂಡು ಶ್ರೀ ಉಮಾಮಹೇಶ್ವರ ಶಿಲ್ಪಕಲಾ ಸಂಸ್ಥೆಯನ್ನು ಮುನ್ನಡೆಸುತ್ತಾ ತಮ್ಮ ಸಾಧನೆಗೆ ಸದಾ ಸಹಕಾರವನ್ನು ನೀಡುತ್ತಿರುವ ತಮ್ಮ ಸಹಧರ್ಮಿಣಿ ಶ್ರೀಮತಿ ಸೌಮ್ಯ ಡಿ ಆಚಾರ್ಯ ಹಾಗೂ ತಮ್ಮ ಸುಪುತ್ರ ಚಿ ಧನ್ವಿತ್ನೊಂದಿಗೆ ತುಪ್ಪೆಕಲ್ಲಿನಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಸಂತೃಪ್ತಿಯ ಜೀವನವನ್ನು ನಡೆಸುತ್ತಿರುವ ತಮಗೆ ಶ್ರೀದೇವರು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ಆ ಪುಣ್ಯ ಸ್ಥಳದ ಅವರ ಮನೆಯಲ್ಲಿ ಸದಾ ಬೆಳಗ್ತಾ ಇರಲಿ ಎನ್ನುವಂಥ ಆಶಯದೊಂದಿಗೆ ಆಚಾರಪಟ್ಟವರು, ಗುರಿಕಾರರು, ಮುಕ್ತೇಸರರು ಇವರೆಲ್ಲರ ಆಶೀರ್ವಾದಗಳೊಂದಿಗೆ ಧನಂಜಯಾಚಾರ್ಯರನ್ನು ಈ ಸಮಯದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. 5 ಜನ ಮುತ್ತೈದೆಯರು ಜೊತೆಯಾಗಬೇಕು. ಸುಷ್ಮಕ್ಕ ಎದುರು ಗುರಿಕಾರರ ಧರ್ಮಪತ್ನಿ ಸುಷ್ಮಾ ಚಿದಾನಂದ್ರವರು, ರೇಖಾ ಉಮೇಶ್ ಶಾಲಿಯನ್ರವರು ಬರಬೇಕು. ನಮ್ಮ ಗಿರಿಜಕ್ಕ ಉಪಸ್ಥಿತರಿರಬೇಕು. ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಮಹಾಲಕ್ಷ್ಮಕ್ಕ ಕೂಡ ಒಟ್ಟು ಸೇರಬೇಕು. ಬಾಳಲಿ, ಅವರ ಬಾಳು ಬಂಗಾರವಾಗಲಿ, ಬದುಕು ಸಿಂಗಾರವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಇಂತಹ ಸನ್ಮಾನ ಮಾಡುವುದರಿಂದ ಒಬ್ಬ ಪುರುಷನ ಯಶಸ್ಸಿಗೆ ಕಾರಣರಾದಂತಹ ಮಾತೆಯರಿಗೆ ನೆಮ್ಮದಿ ಸಿಗ್ತದೆ. ಅವರ ಸಾಧನೆಯಲ್ಲಿ ನಾವು ಹೆಚ್ಚಿನ ಪಾಲನ್ನು ಪಡೆಯುವುದಕ್ಕೆ ಆಗ್ತದೆ ಎನ್ನುವ ನೆಲೆಯಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಭಗವತಿ ಮಾತೆಯ ಈ ನಂದ ಕ್ಷೇತ್ರಗಳ ದೈವದೇವರ ಪ್ರಸಾದ ರೂಪವಾಗಿ ಈ ಸನ್ಮಾನ ದೀಪ ಅವರ ಉತ್ತರಾಧಿಕಾರಿ ಧನ್ವಿತ್ ಅವರು ಕೂಡ ಜೋರಾದ ಕರತಾಡನದೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತೇನೆ. ಉಳ್ಳಾಳ ತಾಯಿ ಭಗವತಿಯ ಅಡಿದಾವರಿಗೆ ಪ್ರಣಾಮವನ್ನು ಅರ್ಪಿಸಿಕೊಂಡು ಇವತ್ತು ನಂದ್ಯಾಮಣೆಲ್ ಉಳ್ಳಾಳ ಭಗವತಿ ಕ್ಷೇತ್ರದ ಒಂದು ತರವಾಡಿನಿಂದ ತಾಯಿ ರಾಜರಾಜೇಶ್ವರಿಗೆ ಅಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ರಜತ ದ್ವಾರವನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಇವತ್ತೆಲ್ಲ ನಾವು ಕಂಡಿದ್ದೇವೆ. ತೀಯಾ ಸಮಾಜದ ಇಷ್ಟೆಲ್ಲ ಇಲ್ಲಿ ಸೇರಬೇಕಾದ್ರೆ ಇಲ್ಲಿ ಕೂಡ ಇಬ್ಬರು ಜಾಮವಂತರಿದ್ದಾರೆ. ಒಬ್ರು ಚಿದಾನಂದ ಗುರಿಕಾರರು, ಮತ್ತೊಂದು ಅಮ್ಮುಂಜೆ ಜನಾರ್ದನರು. ಇಡೀ ಸಮಾಜಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ, ಪ್ರಯತ್ನ ಮಾಡಿದಾಗ 100ಕ್ಕೆ 100 ನಾವೆಲ್ಲ ಸೇರಬಹುದು. ಆ ಮಹಾತಾಯಿಗೆ ಏನು ನಾವು ನಿಶ್ಚಯ ಮಾಡಿದ್ದೇವೆ, ನಮ್ಮ ಹಿರಿಯರಿಂದ ಏನು ಬಂದ ಕೊಡುಗೆಯನ್ನು ನಮ್ಮ ಈ ಜನ್ಮದಲ್ಲಿ ನಾವು ತೀರಿಸಬೇಕು ಎನ್ನುವಂಥ ವಿಚಾರವನ್ನು ಅವರ ಮನದಟ್ಟು ಮಾಡಿದಾಗ ಇಡೀ ಸಮಾಜ ಅವರ ಹಿಂದೆ ನಿಂತಿದೆ. ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದೆ. ಅವರಿಗೆ ನಾವು ಅಭಿನಂದನೆಯನ್ನು ಕೊಡಬೇಕು. ತೀಯಾ ಸಮಾಜದ ಜ್ಯೋತಿ ಇವತ್ತು ಬೆಳಗಿದೆ. ಆದರೆ ನಂದ್ಯಾಮಣೆಲ್ ಗ್ರಾಮದಲ್ಲಿ, ಈ ತರವಾಡಿನಲ್ಲಿ ಒಂದು ಹಣತೆ ಮಾತ್ರ ಉಳಿದಿದೆ. ಒಂದು ಹಣತೆಗೆ ಇಷ್ಟು ತೀಯಾ ಸಮಾಜದ ಬಂಧುಗಳು ಸೇರಬೇಕಾದ್ರೆ 18 ಕ್ಷೇತ್ರಗಳ ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ನಮ್ಮ ಶಕ್ತಿ ಏನು ಅಂತ ನಮಗೂ ಗೊತ್ತಾಗಕ್ಕಿಲ್ಲ. 100ಕ್ಕೆ 100 ನಮ್ಮ ಕಾರ್ಯಗಳು ಮುಗಿದಿದೆ. ಆದರೆ ಒಂದು ಮಹತ್ ಕಾರ್ಯ ಮಾತ್ರ ಒಂದು ಬಾಕಿ ಇದೆ.
ಈ ರಜತ ದ್ವಾರವನ್ನು ಪೊಳಲಿಯ ತಾಯಿ ದುರ್ಗಾ ಪರಮೇಶ್ವರಿಗೆ ಅರ್ಪಣೆ ಮಾಡಿದಾಗ ನಮ್ಮ ಸಂಪೂರ್ಣ ಕೆಲಸಗಳು ಅಲ್ಲಿಗೆ ಮುಕ್ತಾಯವಾಗ್ತದೆ. ಚಂದ್ರಶೇಖರ್ ಅವರು ಹೇಳಿದರು, ಬಹಳಷ್ಟು ಬಿಸಿಲು ನೆತ್ತಿಯ ಮೇಲೆ ಬಿದ್ದಾಗ ನಾವು 2 ಕಿಲೋಮೀಟರ್ನಷ್ಟು ಹೋಗಬೇಕು. ನನಗೆ 100ಕ್ಕೆ 100 ಭರವಸೆ ಇದೆ. ಇಂಥ ಬಿಸಿಲೆಲ್ಲ ಇದ್ದಕ್ಕೂ ದುಪ್ಪಟ್ಟು ಬಿಸಿಲು ಬಂದರೆ ತೀಯ ಸಮಾಜ ಅದನ್ನು ಎದುರಿಸಿ ಅದರ ಒಟ್ಟಿಗೆ ಈ ಮೆರವಣಿಗೆಯನ್ನು ಬಹಳ ವಿಜೃಂಭಣೆಯಿಂದ ಆ ಪೊಳಲಿ ದೇವಸ್ಥಾನಕ್ಕೆ ಮುಟ್ಟಿಸ್ತದೆ. ಇದು ಎಲ್ಲ ಸಮಾಜದವರು ನಮಗೆ ಶಹಬಾಸ್ಗಿರಿ ಹೇಳುವಂತಹ ವಿಷಯ. ಇಡೀ ಲೇಸ್ ಬಾರಿ ಪೊರ್ಲುಡು ಮೂಡ್ದು ಬತ್ತನು ನಂದಿಯ ತರವಾಡದ ಈತ್ ದಿನದ ಶ್ರಮ ಇನಿ ಸಾರ್ಥಕತೆದ ಒಂದು ಮುದ್ರೆ ಒತ್ತುದನು. ಸಮಿತಿದ ಪರವಾದಿ ಅಭಿನಂದನೆ ವಂದನೆ ಅರಿಕೆ ಮಾತೊಂಡ ಸುರತ ಮಹಾರಾಜರದು ಮಹರ್ಷಿ ಸುಮೇಧ ಮುನಿನ ಉಪದೇಶದಕ್ಷ ಫಲ್ಗುಣಿ ತುದೆ ಬರಿಟ್ಟು 1000 ಸೀಮೆದ ಅಪ್ಪದೆ ಪ್ರತಿಷ್ಠಾಪನೆ ಆಯ್ದ ಶ್ರೀ ರಾಜರಾಜೇಶ್ವರಿ ಅಮ್ಮನ ಪವಿತ್ರ ದಾನ ರಾಜ್ಯ ಶಾಸ್ತ್ರ ಸಂಖ್ಯೆದ ಭಗವದ್ಭಕ್ತರು ವಿವಿಧ ಸೇವೆಗೆ ಅಪ್ಪನ ಸಾನ್ನಿಧ್ಯದ ಅರ್ಪಣೆ ಮುಖೇನ ಜೀವನಗಳು ಪಾವನರಾಗುತ್ತದೆ.
ಹಾಗೆ ಯಾವ ಸಮಾಜದವರೆಲ್ಲ ಸೇರಿ ಆ ಒಂದು ದೇವರಿಗೆ ಆ ಬ್ರಹ್ಮಕಲಶದ ಆ ಮುಹೂರ್ತಕ್ಕೆ ಸರಿಯಾಗಿ ಅದನ್ನು ತಂದು ದೇವರಿಗೆ ದುರ್ಗಾದೇವರಿಗೆ ಪ್ರತಿ ಆ ದ್ವಾರಕ್ಕೆ ಒಳಗೆ ಹೊರಗೆ ಎರಡೂ ಕಡೆಗೆ ಆ ದ್ವಾರಕ್ಕೆ ಬೇಕಾದಂಥ ಒಂದು ಬೆಳ್ಳಿಯ ಬಾಗಿಲು ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ತಂದು ಒಪ್ಪಿಸಿದ್ದೀವಿ. ನಾನು ಎಂಬುದು ಗೌಣ, ನಾವು ಎಂಬುದು ಶ್ರೇಷ್ಠ, ನಾವು ಎಂಬ ಪ್ರೀತಿಯಲ್ಲಿ ನೀವೆಲ್ಲ ಸೇರಿದ್ದೀವಿ. ನಿಮ್ಮ ಒಂದು ಮಾದರಿ ಇತರರಿಗೂ ಆಗಲಿ. ನಿಮ್ಮದು ನಾವೆಲ್ಲರೂ ದೇವರ ಸೇವೆ ಮಾಡಿದ್ದೇವೆ. ನಿಮಗೆಲ್ಲ ಯಾರ್ಯಾರು ಆ ಸೇವೆಗೆ ತಮ್ಮಿಂದ ಆದ ಕೈಲಾದ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಆ ಮಹಾತಾಯಿ ದೇವರು ಅನುಗ್ರಹಿಸಿಕೊಂಡು ಅವರ ಕುಟುಂಬ ಸಂಸಾರ ದೀರ್ಘ ಸಂತೋಷದಿಂದ ಬಾಳುವಾಗಿ ಯಾರ್ಯಾರಿಗೆ ಕುಟುಂಬದಲ್ಲಿ ಏನೇನು ಆಗಬೇಕು, ಮದುವೆಯ, ವಿದ್ಯೆಯ, ಬುದ್ಧಿಯ, ಸಂತಾನವ, ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಅಡ್ಡಿ ಆತಂಕಗಳು ಬರದೆ ಸನ್ನಿಧಾನದಲ್ಲಿ ನಾವು ದುರ್ಗಾ ಪರಮೇಶ್ವರಿಗೆ ಸೇವೆ ಸಲ್ಲಿಸಿದ್ದೇವೆ. ನಮ್ಮ ಎಲ್ಲ ಇಷ್ಟಾರ್ಥವನ್ನು ಮಾತ್ರ ಅನುಗ್ರಹಿಸಿದ್ದಾಳೆ ಪುಣ್ಯಕೀರ್ತಿ ಬಳಸಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಾಗ ಎಲ್ಲರಿಗೂ ಸನ್ಮಂಗಳ ಪ್ರಾಪ್ತಿ ಆಗಲಿ ಅಂತ ದೇವರಲ್ಲಿ ನಾವು ಒಂದೇ ಮನಸ್ಸಿಂದ ಮಾಡೋ ಪ್ರಾರ್ಥನೆ. ಪರಮೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ, ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ, ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ, ಭಗವತಿ ಅಮ್ಮನವರ ದೇವರ ಪಾದಾರವಿಂದಕ್ಕೆ.